ನಮ್ಮದು ಹೆಸರು ನೇಮಕಲ್ಲಪ್ಪ ಅಂತ ಸರ್. ಇದು ರಾಯಪುರ. ನಮ್ಮ ತಾತನವರಿಗೆ ಗೊತ್ತಿಲ್ಲ ಸ್ಮಶಾನ ಇಲ್ಲಿ ಉಣಿಕೋದು. ಆ ಮುದಿಯೂರು ಥರದಾಗ ಅವರಿಗೆ ಗೊತ್ತಿಲ್ಲ ಅಂದಮೇಲೆ ನಮಗೇನೇನು ಗೊತ್ತಿರ್ತೈತೆ. ಆಗಲಿದ್ದೆ ಈಗ ಇಲ್ಲೇ ಉಣೋದು ಇಲ್ಲೇ ಹುಡುಗರು ಆಗಲಿ ಮುದಿಯವರಾಗಲಿ ಯಜಮಾನರಾಗಲಿ ಎಲ್ಲರೂ ತಗೊಂಬಂದು ಇಲ್ಲೇ ಇಟ್ಟಿರೋದು. ಈಗ ಸೈಡಿಂದ ಬಂದು ಪೊಲೀಸರನ್ನ ಕಳಿಸ್ಯಾರ ಸರ್ ಅವರು, ಈ ಜಮೀನೇನವರು ಅರ್ಜುನಪ್ಪ ಅಂತ. ಆದ ಕಾರಣ ಇವಾಗ ಪೊಲೀಸರನ್ನ ಕಳಿಸಿದ್ರೆ ನಾವು ಇಲ್ಲಿ ಬೆಳಗಿನಿಂದ ಇಲ್ಲೇ ಕಾಯ್ಕೊಂಡಿದ್ದೀವಿ ಸರ್. ಶಮನದಿಂದ ಉಣಬಾರ್ದು, ಇಲ್ಲಿ ನಿಮ್ಗೆ ಇಡೋಕೆ ಸ್ಥಾನನೇ ಇಲ್ಲ, ಬೇರೆ ಕಡೆಗೆ ಎಲ್ಲ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಸರ್. ಅದೇ ಗೌರ್ಮೆಂಟ್ ಕಡೆಲಿದ್ದ ನಮಗೆ ಅಲ್ಲೇನ ಸ್ಮಶಾನ ನೋಡಿಸ್ಕೊಡ್ಬೇಕಂದು ನಿಮ್ಮನ್ನ ಕೈ ಮುದ್ದು ಕೇಳ್ತೀವಿ. ನಮ್ಮ ರಾಯಪುರ ಗ್ರಾಮದ ನಮ್ಮ ಸ್ಮಶಾನ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಸರ್. ನಮಗೆ ಏನೋ ಒಂದು ದಾರಿ ತೋರಿಸ್ಬೇಕು. ಅವರು ಊರು ಹುಟ್ಟಿದಾಗ್ಲಿದ್ದಾನೆ ಇಲ್ಲೇ ಸ್ಮಶಾನ ಐತೆ. ಅವರು ಇವಾಗ ನಮ್ಗೆ ಬೇಡ ಅಂತ ಬೇರೆ ಕಡೆ ಹೋಗ್ರಂತ ಹೇಳೋಕ್ಕೋಸ್ಕರ ನಾವು ಊರೆಲ್ಲ ಒಂದು ಕಟ್ಟಾಗಿ ನಾವು ಇಲ್ಲೇ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡು ಸರ್. ನನ್ನ ಹೆಸರು ವಿ ರಾಮಾಂಜನೇಯ ಅಂತ. ನಮ್ಮದು ಊರು ರಾಯಪುರ ಗ್ರಾಮ. ಇದು ನಮ್ಮ ತಲೆಮಾರು, ನಮ್ಮ ಊರು ಹುಟ್ಟಾಗಲಿದ್ದ ಇಲ್ಲೇ ಸ್ಮಶಾನ, ಇಲ್ಲೇ ತಾತ ಮುತ್ತೋತರು ಯಾವಾಗಲಿದ್ದು ಇಲ್ಲೇ ಸ್ಮಶಾನದಲ್ಲಿ ಹೂಳು ಮಾಡ್ತಾಯಿದ್ದಾರೆ. ಇವಾಗ ಸಡನ್ಲಿ ಹೂಳು ಮಾಡಬೇಡ ಅಂತ ಇದು ಮಾಡೋಕ್ಕೆ ಬಂದಾರ. ನಾವು ಬಿಡೋದಿಲ್ಲ. ನಾವು ಎಷ್ಟೇ ಯಾವುದೇ ಬಂದರೂ ಕೂಡ ನಾವು ಊರು ಒಗ್ಗಟ್ಟು ಮೇಲೆ ಪ್ರತಿಭಟನೆ ಮಾಡಿ ನಮ್ಮ ಸ್ಮಶಾನದ ಇದು ನಮ್ಮ ಪರವಾಗಿ ಮಾಡ್ಕೊಬೇಕಂತ ಎಷ್ಟೇ ಇರಲಿ ನಾವು ಹೋರಾಟ ಮಾಡಿ ನಾವು ಇಷ್ಟೇ ಇಲ್ಲೇ ರಾತ್ರಿ ಆಗಲು ಹೋರಾಟನ ಮಾಡಿ ನಾವು ಇದು ಮಾಡ್ಕೊತೀವಿ. 4-5 ಜನ ಅಣ್ಣ ತಮ್ಮರವರು, ಅವರು ಕೊಟ್ಟವರು ಅವರು ತೀರ್ಕೊಂಡು ಹೋಗ್ಬಿಟ್ಟಾರ. ಸಣ್ಣ ಭಾಗಕ್ಕೆ ಇದು ಬಂದತೆ, ನಾವು ಕೊಡೋದಿಲ್ಲ ಅಂತ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಲಕ್ಷ್ಮಿ ಸರ್. ನಮಗೆ ಉಣ್ಸಾಕ ಸೆಸಾಡ ಬಿಡುವಲ್ರ ಸರ್. ಪೊಲೀಸವ್ರು ಬಂತಾರ, ಅಡ್ಡ ಮಾಡ್ಯಾರ. ಹೊಲ್ದವ್ರು ಪೊಲೀಸವ್ರನ್ನ ಕಳ್ಸ್ಯಾರ. ಯಾಕಂದ್ರೆ ನಮ್ಮದು ಹೊಲ ನಾವು ಇಡ್ಸಂಗಿಲ್ಲ ಅಂತಾರ. ಅವಾಗೆ ನಾವು ಈ ಊರಿಗೆ ಬಂದ್ರೆ ಮುಂದೆಲಿದ್ದ ನಮ್ಮ ಯಜಮಾನ್ರಲ್ಲಿದ್ದ ಇಲ್ಲೇ ಇಟ್ಟಾರ ಸರ್. ಇವಾಗ ಅಡ್ಡ ಮಾಡ್ಯಾರ. ನಾವು ಮುಂಜಾನಿದ್ದು ಇಲ್ಲೇ ಕುಂತೀವಿ. ಗೋರ್ಮೆಂಟು ನಮಗೆಲ್ಲನ ಜಾಗ ನೋಡಿಸ್ಬೇಕು ಹೆಣ ಇಟ್ಟಾಗ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.